ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು DIY ಮಾಡೋಣ ಅಂತ ಮನೇಲಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಸಿಕ್ತು. ಸೊ ಅದಕ್ಕೆ ಏನಾದರೂ ಒಂದು ಕ್ರಿಯೇಟಿವಿಟಿಯಾಗಿ ಮಾಡೋಣ ಅಂತ, ರೀಯೂಸಬಲ್ ಆಗಿ ಅದನ್ನು ಕನ್ವರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಗೆ ಯಾವುದೇ ಕಾರ್ಡ್ಬೋರ್ಡ್ ಬಂದರೂ ನಾವು ಅದನ್ನು ಅದ್ರದ್ದು ಯೂಸ್ ಇಲ್ಲ ಅಂತ ಹಚ್ಚೆಗೆ ಹಾಕ್ಬಿಡ್ತೀವಿ. ಆಮೇಲೆ ಹೊರ್ಗಡೆ ಹೋಗಿ ತುಂಬ ದುಡ್ಡು ಕೊಟ್ಟು ಪ್ಲಾಸ್ಟಿಕ್ಸ್ ತರ್ತೀವಿ, ಇಲ್ಲಾಂದರೆ ಇನ್ನೇನೋ ಅವರು ಒಂದು ಅದನ್ನೇ ತೆಗೆದು ಫ್ಯಾಷನಬಲಾಗಿ ಮಾಡಿ ನಮಗೆ ಮತ್ತೆ ಸೇಲ್ ಮಾಡ್ತಾರೆ. ಸೊ ನಾವು ಅದನ್ನು ಬ್ಲೈಂಡಾಗಿ ಅದನ್ನು ತೊಗೊಳ್ತೀವಿ, ಪರ್ಚೇಸ್ ಮಾಡ್ತೀವಿ. ಲೈಕ್ ಈಗ ನಾನು ಅಮೆಝಾನಲ್ಲಿ ಒಂದು ತೊಗೊಂಡಿದ್ದೆ, ಐರನ್ ಮಾಡಿರೋ ಕ್ಲೋತ್ಸ್ನ ಇಡೋದಕ್ಕೆ ಅಂತ. ಸೊ ಇದು ಕಾರ್ಡ್ಬೋರ್ಡ್, ಇದು ನೋಡಿ, ಇಲ್ಲಿ ಒಳಗಡೆ ಕಾರ್ಡ್ಬೋರ್ಡ್ ಹಾಕಿರ್ತಾರೆ, ಮೇಲೆ ಜಸ್ಟ್ ಕ್ಲೋತಲ್ಲಿ ಸ್ಟಿಚ್ ಮಾಡಿರೋದು. ಸೊ ಇದು 250 ರೂಪೀಸ್ ಕೊಟ್ಟೇನೋ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಈ ರೀತಿ ಐರನ್ ಮಾಡಿರೋ ಕ್ಲೋತ್ಸ್ನ, ಶರ್ಟ್ಸ್ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ. ಸೊ ನಾವೇ ಯಾಕೆ ಈ ಥರ ಮನೇಲಿ ಕ್ರಿಯೇಟ್ ಮಾಡ್ಕೊಳ್ಬಾರ್ದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ. ಸೊ ನಮಗೆ ಹೆಂಗಿದ್ರು ಕಾರ್ಡ್ಬೋರ್ಡ್ ಸಿಗುತ್ತೆ, ಲೈಕ್ ದಿವಾಲಿ ಟೈಮಲ್ಲಿ ಗಿಫ್ಟ್ಸ್ ಕೊಡ್ತಾರೆ, ಇಲ್ಲ ನಾವೇನೋ ಗ್ರೋಸರಿ ಆರ್ಡರ್ ಮಾಡಿರ್ತೀವಿ ಆನ್ಲೈನಲ್ಲಿ, ಅದೆಲ್ಲ ಒಳ್ಳೆ ಕ್ವಾಲಿಟಿ ಕಾರ್ಡ್ಬೋರ್ಡ್ ಶೀಟ್ಸ್ಗಳೇ ನಮ್ಗೆ ಕೊಡೋದು. ಸೊ ಅದನ್ನು ನಾವು ಆಚೆ ಎಸೆಯೋದಕ್ಕಿಂತ ನಾವೇ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಅದನ್ನು ಕನ್ವರ್ಟ್ ಮಾಡಿದ್ರೆ, ನಮ್ಮದು ಟಾಯ್ಸ್ಗಳು ಇರುತ್ತಲ್ಲ ಮಕ್ಕಳದ್ದು, ಅದನ್ನು ತುಂಬಿಟ್ಕೊಳ್ಬೋದು. ಇನ್ಯಾವುದೋ ಒಂದಷ್ಟು ಥಿಂಗ್ಸನ್ನ ತುಂಬಿಡ್ಬೋದು. ಏನೂ ಇಲ್ಲ ಅಂತಂದರೆ ಮಕ್ಕಳದ್ದು ಕ್ಲೋತ್ಸ್ ಇಡ್ಬೋದು, ಏನಕ್ಕಾದರೂ ಒಂದಕ್ಕೆ ಯೂಸ್ ಆಗೇ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ದುಬಾರಿ ಬೆಲೆ ಕೊಟ್ಟು ಪ್ಲಾಸ್ಟಿಕ್ ಎಲ್ಲ ಪರ್ಚೇಸ್ ಮಾಡೋದಕ್ಕಿಂತ ಸೊ ಈ ಥರ ನಾವೇ ಮನೇಲಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಿದ್ದೀನಿ. ಮನೇಲಿ ಈ ಥರದೊಂದು ಕಾರ್ಡ್ಬೋರ್ಡ್ ಇತ್ತು, ತುಂಬಾ ಗಟ್ಟಿ ಇದೆ ಇದು. ಸೊ ಈಗ ಇದಕ್ಕೆ ಯಾವ ರೀತಿ ಕಲರ್ಫುಲ್ಲಾಗಿ ಕ್ಲೋತ್ ಹಾಕಿ ಅದನ್ನು ವಾರ್ಡ್ರೋಬಲ್ಲೋ ಅಥವಾ ಇನ್ನೆಲ್ಲೋ ಆರ್ಗನೈಸ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಮನೇಲಿ ಹೇಗಿದ್ರೂ ಓಲ್ಡ್ ಕ್ಲೋತ್ಸ್ ಇರುತ್ತೆ, ಕಾಟನ್ ಕ್ಲೋತ್ಸ್ ಆಗ್ಬೋದು ಅಥವಾ ಟೀ ಶರ್ಟ್ಸ್ ಆಗ್ಬೋದು ಹಳೇದು. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಒಳ್ಳೆ ಕ್ರಿಯೇಟಿವಿಟಿ ನಾವು ಕ್ರಿಯೇಟ್ ಮಾಡೋಣ. ಸೊ ಹಾಗಿದ್ರೆ ನೋಡ್ಕೊಂಡು ಬರೋಣವಾ. ಒಂದು ಹಳೆಯ ಟೀ ಶರ್ಟ್ ತೊಗೊಂಡಿದ್ದೀನಿ. ಈಗ ಈ ಟೀ ಶರ್ಟ್ನ ಕಟ್ ಮಾಡಿದಂತೆ ಬಾಕ್ಸ್ಗೆ ಹೇಗೆ ಅದನ್ನು ಸ್ಟಿಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಈಸಿಯಾಗಿ ಮನೆಯಲ್ಲೇ ಸಿಗೋವಂಥ ಹಳೆಯ ಬಟ್ಟೆಯಿಂದ ಈ ಥರ ಬಾಕ್ಸ್ಗಳಿಗೆ ಕ್ಲೋತ್ನ ಹಾಕ್ಕೊಳ್ಬೋದು. ನಾವು ಆರಾಮ್ಸೆ ಇದನ್ನು ರೀಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿ, ಈ ರೀತಿ ನಾನು ಕ್ಲೋತ್ ಹಾಕ್ಕೊಂಡು ನೀಟಾಗಿ ಒಂದು ಸಲ ಸೆಟ್ ಮಾಡ್ಕೊಳ್ತೀನಿ. ಆಮೇಲೆ ಗ್ಲೂ ಗನ್ನಿಂದ ಅದನ್ನು ಸ್ಟಿಕ್ ಮಾಡ್ಕೊಂಡ್ರೆ ಆಯಿತು. ರೆಡಿಯಾಗಿದೆ ಇದು. ಸೊ ಇವಾಗ ಈ ಥರದೊಂದು ಗ್ಲೂ ಗನ್ ಬೇಕು. ಗ್ಲೂ ಗನ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಫೆವಿಕಾಲು ಕೂಡ ಸ್ಟಿಕ್ ಆಗುತ್ತೆ ನೀಟಾಗಿ. ಫೆವಿಕಾಲು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಬಟ್ ಗ್ಲೂ ಗನ್ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಅನ್ನೋದಷ್ಟೇ ರೀಸನ್ನು. ಎಲ್ಲ ಕಡೆನೂ ನೀಟಾಗಿ ಈ ಥರ ಸ್ಟಿಕ್ ಮಾಡಿಕೊಂಡ್ರೆ ಆಯಿತು. ಒಳಗಡೆ ಈ ಥರ ಒಂದು ಪೀಸ್ ಆಫ್ ಕ್ಲೋತ್ನ ಸ್ಟಿಕ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ನಾನು ಇದಕ್ಕೆ ಯಾವುದೋ ಒಂದು ಬೇರೆದು ಕಾಟನ್ ಒಂದು ಪೀಸ್ ಇತ್ತು, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಆಯಿತು ಸ್ಟೋರೇಜ್ ಬಾಕ್ಸು. ನೋಡಿ, ನಾವು ಹೊರಗಡೆ ಹಾಕ್ಬಿಡ್ತೀವಿ ವೇಸ್ಟು ಅಂತ. ಸೊ ಈ ಥರ ನಾವೊಂದು ಕ್ಲೋತ್ನ ಸ್ಟಿಕ್ ಮಾಡಿಕೊಂಡ್ರೆ ಎಷ್ಟು ನೋಡೋದಕ್ಕೂ ಚೆನ್ನಾಗಿದೆ. ಸೊ ನಮ್ಗೆ ಏನು ಥಿಂಗ್ಸ್ ಬೇಕೋ ಅದನ್ನು ನಾವು ಸ್ಟೋರ್ ಮಾಡ್ಕೊಳ್ಬೋದು. ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನೀವು ಥಿಂಗ್ಸ್ ಇಟ್ಕೊಳ್ಬೋದು, ಬುಕ್ಸ್ ಇಟ್ಕೊಳ್ಬೋದು, ಕ್ಲೋತ್ಸ್ ಇಟ್ಕೊಳ್ಬೋದು, ಏನು ಬೇಕೋ ಅದನ್ನು ನೀವು ಇದರಲ್ಲಿ ಆರಾಮ್ಸೆ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು.